ಸ್ವಾಮಿ ಶರಣಂ. ನಿನ್ನ ಸಾಗರದಲ್ಲಿ ಅಲೆಗಳು ನಾವೆಲ್ಲ ಶರಣಮಯ್ಯಪ್ಪ. ಆತ್ಮೀಯ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ, ಗುರುಸ್ವಾಮಿಗಳಿಗೆ ಹೃದಯಪೂರ್ವಕ ಭಕ್ತಿಪೂರ್ವಕ ನಮಸ್ಕಾರಗಳು. ಸ್ವಾಮಿಗಳೇ, ಈ ದಿವಸ ಕಾರ್ತಿಕ ಮಾಸದ ಮೊದಲನೇ ದಿನ. ಅನೇಕ ಸ್ವಾಮಿಗಳು ಕಾರ್ತಿಕ ಮಾಸದಲ್ಲಿ ಮಾಲೆ ಧಾರಣೆಯನ್ನು ಮಾಡಿ, ವ್ರತಗಳನ್ನು ಮಾಡಿ ಶಬರಿಮಲೆ ಯಾತ್ರೆ ಮಾಡುವಂತಹ ಎಲ್ಲ ಸ್ವಾಮಿಗಳಿಗೂ ಶುಭವಾಗಲಿ. ಸ್ವಾಮಿಗಳೇ, ನಿಮ್ಮ ಊರುಗಳಲ್ಲಿ ನೀವು ಎಷ್ಟು ದಿವಸಗಳ ಕಾಲ ವ್ರತ ಆಚರಣೆ ಮಾಡುತ್ತೀರಾ ಎಂಬ ವಿಚಾರ ಯಾರಿಗೂ ತಿಳಿದಿರುವುದಿಲ್ಲ. ಹಾಗಾಗಿ ನೀವು ಎಷ್ಟು ದಿವಸಗಳ ಕಾಲ ವ್ರತ ಆಚರಣೆ ಮಾಡುತ್ತೀರೋ ಅಷ್ಟು ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿಯ ವ್ರತ ಆಚರಣೆಯಲ್ಲಿ ಏನು ನಿಯಮಗಳಿವೆ ಆ ನಿಯಮಗಳನ್ನು ತಮ್ಮ ಗುರುಸ್ವಾಮಿಗಳಿಂದ ತಿಳಿದುಕೊಂಡು ಆ ನಿಯಮದಂತೆ ಪರಿಪಾಲಿಸಿ ಶಬರಿಮಲೆ ಯಾತ್ರೆ ಮಾಡಿ. ಅನೇಕರು 3 ದಿವಸ ಮಾಲೆ ಧಾರಣೆ ಮಾಡಿ ಶಬರಿಮಲೆ ಯಾತ್ರೆ ಮಾಡ್ತಿದ್ದಾರೆ. 5 ದಿವಸ, 9 ದಿವಸ ಈ ರೀತಿಯಾಗಿ ಮಾಲೆ ಧಾರಣೆ ಮಾಡಿ ಶಬರಿಮಲೆ ಯಾತ್ರೆ ಮಾಡುತ್ತಿದ್ದಾರೆ. ದಯಮಾಡಿ ನೀವು ಎಷ್ಟು ದಿವಸಗಳ ಕಾಲ ಮಾಲೆ ಧಾರಣೆ ಮಾಡಿದ್ದೀರೋ ಅಷ್ಟು ದಿನಗಳ ಕಾಲ ಅಯ್ಯಪ್ಪನ ವ್ರತ ನಿಯಮ ಏನಿದೆಯೋ ಅದರಂತೆಯೇ ಎಲ್ಲರೂ ಪಾಲನೆ ಮಾಡಿ. ಅನೇಕ ವಿಚಾರಗಳಲ್ಲಿ, ಅದರಲ್ಲಿ ಒಂದು ವಿಚಾರದಲ್ಲಿ ಕೆಲವು ಭಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜಾ ಸಮಯದಲ್ಲಿ ಎಲ್ಲ ಸ್ವಾಮಿಗಳು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿರ್ತಾರೆ. ದಯಮಾಡಿ ಯಾರೂ ಆ ರೀತಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ. ಅಯ್ಯಪ್ಪ ಸ್ವಾಮಿಯ ಭಜನೆ ಮಾಡಿ ಭಕ್ತಿಯಿಂದ ಒಂದು 2 ಗಂಟೆಗಳ ಕಾಲ ಸ್ವಾಮಿಯ ಭಜನೆಯಲ್ಲಿ ಪಾಲ್ಗೊಳ್ಳಿ. ಬಾಕಿ ಸಿವಿಲಲ್ಲಿರ್ತಕ್ಕಂತಹ ಯಾರೋ ಒಬ್ಬರು ಸ್ವಾಮಿಗಳು ವಿಡಿಯೋ ಮಾಡಿರ್ತಾರೆ, ಆ ವಿಡಿಯೋನ ನೀವು ತಗೊಳ್ಳಿ. ಎಲ್ಲರಿಗೂ ಆಸೆ ಇರುತ್ತೆ ವಿಡಿಯೋ ಫೋಟೋ ಅಂದರೆ. ದಯಮಾಡಿ ಮಾಲೆ ಹಾಕಿರೋ ಸ್ವಾಮಿಗಳು ಯಾರು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ. ಪೂಜಾ ಸಮಯದಲ್ಲಿ ಭಜನೆ ಮಾಡಿ. ಮತ್ತೊಂದು ವಿಚಾರ, ಈ ವಿಚಾರ ಕೆಲ ಭಾಗದಲ್ಲಿ ಇರಬಹುದು, ಕೆಲ ಭಾಗದಲ್ಲಿ ಇಲ್ಲದಲೇ ಇರಬಹುದು. ಅಯ್ಯಪ್ಪ ಸ್ವಾಮಿಯ ಪೂಜೆಯಲ್ಲಿ ಕೊನೆಯ ಹಂತಕ್ಕೆ ಬಂದಾಗ ಅಯ್ಯಪ್ಪ ಸ್ವಾಮಿಗೆ ನೈವೇದ್ಯ ಕೊಡುವ ಸಮಯದಲ್ಲಿ ಆ ನೈವೇದ್ಯವನ್ನು ಕೊಡುವುದು ಯಾರೂ ಸಹ ದೃಷ್ಟಿ ಇಟ್ಟು ನೋಡಬಾರದೆಂಬ ಉದ್ದೇಶದಿಂದ ಗುರುಸ್ವಾಮಿಗಳು ಒಂದು ಪದ್ಧತಿ ರೂಢಿ ಮಾಡಿದ್ದರು. ಆ ಪದ್ಧತಿ ಏನಂದರೆ, ನೈವೇದ್ಯ ಕೊಡುವ ಸಮಯದಲ್ಲಿ ಚೆಲ್ಲಿದರು ಮಲ್ಲಿಗೆಯ ಹಾಡನ್ನು ಪ್ರಾರಂಭ ಮಾಡೋದು. ಆ ಹಾಡನ್ನು ಪ್ರಾರಂಭ ಮಾಡಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮಿಗಳನ್ನು ಒಂದು ಭಾಗಕ್ಕೆ ಕರೆದು ಅಲ್ಲಿ ಕುಣಿಸ್ತಾರೆ ಸ್ವಾಮಿಗಳು. ಗುರುಸ್ವಾಮಿಗಳು ಮಧ್ಯದಲ್ಲಿ ನಿಂತ್ಕೊಂಡು ಕೈಯಲ್ಲಿ ಬೆತ್ತ ಹಿಡ್ದು ಸ್ವಾಮಿಗಳನ್ನ ಮೇಲೆ ಹೂವು ಚೆಲ್ಲುತ್ತಾ, ಶರಣು ಕೂಗುತ್ತಾ, ಚೆಲ್ಲಿದರು ಮಲ್ಲಿಗೆ ಹಾಡನ್ನು ಹಾಡುತ್ತಾ ಡ್ಯಾನ್ಸ್ ಮಾಡಿಸ್ತಾರೆ. ಕಾರಣ, ಸ್ವಾಮಿಗೆ ನೈವೇದ್ಯ ಕೊಡುವುದನ್ನು ಯಾರೂ ಸಹ ದೃಷ್ಟಿ ಇಟ್ಟು ನೋಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಪದ್ಧತಿ ಮಾಡಿದ್ದರು. ಆ ಡ್ಯಾನ್ಸ್ ಮಾಡುವ ಸಮಯದಲ್ಲಿ ಗುರುಸ್ವಾಮಿಗಳು ಕೆಲವರಿಗೆ ಕೈಯಲ್ಲಿರ್ತಕ್ಕಂಥ ಬೆತ್ತದಿಂದ ಹೊಡೆಯುತ್ತಾರೆ. ಅವರು ಸರಿಯಾಗಿ ಕುಣಿತಾ ಇಲ್ಲ, ಅಥವಾ ಚಪ್ಪಾಳೆ ಬಡಿತಾ ಇಲ್ಲ, ಅಥವಾ ಶರಣು ಕೂಗ್ತಾ ಇಲ್ಲ ಎಂಬ ಉದ್ದೇಶಕ್ಕೆ ಹೊಡಿತಾರೆ. ಮತ್ತು ಅತಿ ಮುಖ್ಯವಾಗಿ ಅಲ್ಲಿ ಇರ್ತಕ್ಕಂಥ ಜನಗಳ ದೃಷ್ಟಿಯನ್ನೆಲ್ಲ ಈ ಭಾಗಕ್ಕೆ ಸೆಳೆಯುವ ಉದ್ದೇಶವಿರುತ್ತದೆ. ಇದು ಪುರಾತನ ಕಾಲದಿಂದಲೂ ಸಹ ಬಂದಿದೆ. ಈ ಪದ್ಧತಿ ಕೆಲವು ಕಡೆ ಇಲ್ದಲೇ ಇರ್ಬೋದು, ನನಗೆ ಗೊತ್ತಿಲ್ಲ. ನಮ್ಮ ಭಾಗದಲ್ಲೆಲ್ಲ ಈ ಪದ್ಧತಿ ಇದೆ. ಅನೇಕರು ಗೊತ್ತಿದ್ದು ಅದನ್ನು ಮಾಡ್ದಲೇ ಬಿಟ್ಟಿರ್ತಾರೆ, ಕೆಲವರು ಗೊತ್ತಿಲ್ಲದಲೇ ಮಾಡಿರಲ್ಲ. ಹಾಗಾಗಿ ಈ ವಿಚಾರವಾಗಿ ಎಲ್ಲೇ ಯಾರೇ ಒಬ್ಬ ಗುರುಸ್ವಾಮಿಗಳು ಸ್ವಾಮಿಗಳನ್ನ ಕರೆದು ಚೆಲ್ಲಿದರು ಮಲ್ಲಿಗೆ ಹಾಡಿನ ಸಮಯದಲ್ಲಿ ಕುಣಿಸ್ತಾ ಇರಬೇಕಾದ್ರೆ ಅವರು ಡ್ಯಾನ್ಸ್ ಮಾಡ್ತಾ ಇಲ್ಲ, ಶರಣು ಕೂಗ್ತಾ ಇಲ್ಲ, ಚಪ್ಪಾಳೆ ಹೊಡಿತಾ ಇಲ್ಲ ಅಂತ ಬೆತ್ತದಲ್ಲಿ ಏನಾರು ಹೊಡೆದಾಗ ದಯಮಾಡಿ ಯಾರೂ ಸಹ ಆ ಗುರುಸ್ವಾಮಿಗಳನ್ನು ಅನ್ಯತಾ ಭಾವಿಸಬೇಡಿ. ಅದು ಒಂದು ಪದ್ಧತಿ, ಅದು ಒಂದು ನಿಯಮ. ಈಗ ಹೇಳಿದ್ದೀನಿ ಈಗಾಗಲೇ ಪದ್ಧತಿ ಏನು ಅಂತ. ಆ ಪದ್ಧತಿ ಪ್ರಕಾರ ಸ್ವಾಮಿಗೆ ನೈವೇದ್ಯ ಕೊಡುವುದು ಯಾವ ರೀತಿ ಅಂದರೆ, ಹಸುಮಗಿಗೆ ತಾಯಿ ಹಾಲುಣಿಸುವ ರೀತಿಯಲ್ಲಿ. ಅದನ್ನು ಯಾರೂ ನೋಡಬಾರದು ಎಂಬ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ರೂಢಿ ಮಾಡಿದ್ದಾರೆ. ದಯಮಾಡಿ ನೀವು ಎಷ್ಟು ದಿವಸ ಮಾಲೆ ಧಾರಣೆ ಮಾಡುತ್ತೀರೋ ನನಗೆ ಗೊತ್ತಿಲ್ಲ, ಅಷ್ಟು ದಿವಸಗಳ ಕಾಲ ಸ್ವಾಮಿಯ ನಿಯಮ ನಿಷ್ಠೆಯಲ್ಲಿ ವ್ರತ ಆಚರಣೆ ಮಾಡಿ. ಕೆಲವು ಭಾಗದಲ್ಲಿ
ವ್ರತ ಮಾಡುವ ಸಮಯದಲ್ಲಿ ನಮ್ಮ ಆಫೀಸ್ನಲ್ಲಿ ನಮಗೆ ಚಪ್ಪಲಿ ಹಾಕ್ಕೊಳ್ಳೋದಕ್ಕೆ ಅವಕಾಶ, ಚಪ್ಪಲಿ ಬಿಟ್ಟು ವ್ರತ ಮಾಡೋದಕ್ಕೆ ಅವಕಾಶ ಇಲ್ಲ, ನಾವು ಶೂ ಹಾಕಲೇಬೇಕು ಅಂತಾರೆ. ದಯಮಾಡಿ ಒಂದು ವ್ರತ ಅಂತ ಬಂದಾಗ ಆ ವ್ರತದ ಪದ್ಧತಿ ಏನಿದೆ ಅದನ್ನು ಪರಿಪಾಲನೆ ಮಾಡಲೇಬೇಕಾಗುತ್ತೆ. ನಿಮ್ಮ ಆಫೀಸಲ್ಲಿ ತಿಳಿಸಿ, ರಜಾ ಕೇಳಿ, ಸ್ವಾಮಿಯ ಪದ್ಧತಿ ಮಾಡಿ, ಅವಕಾಶ ಕೊಟ್ಟರೆ ಮಾಲೆ ಧಾರಣೆ ಮಾಡಿ, ಆಫೀಸಲ್ಲೂ ಸಹ ವ್ರತ ನಿಯಮ ಪಾಲನೆ ಮಾಡಿ. ಅವಕಾಶ ಇಲ್ಲ ಅಂದರೆ ನೀವು ರಜಾ ಮಾಡಿ ಸ್ವಾಮಿಯ ವ್ರತವನ್ನು ಪಾಲನೆ ಮಾಡಿ, ತದನಂತರ ಶಬರಿಮಲೆ ಯಾತ್ರೆ ಮಾಡಿ. ಕೆಲವರು ಅವಕಾಶ ಇಲ್ಲ, ನಾನು ಮಾಲೆ ಹಾಕಬೇಕು, ನಾವು ವ್ರತ ಮಾಡಬೇಕು, ನಮ್ಮ ಆಫೀಸಲ್ಲಿ ಅವಕಾಶ ಇಲ್ಲ ಶೂ ಬಿಟ್ಟು ಹೋಗೋದಕ್ಕೆ ಅಂತ ಅನ್ನುವಂಥವ್ರು. ಕೆಲವು ಗುರುಸ್ವಾಮಿಗಳು ಕಾಯಕವೇ ಕೈಲಾಸ ಅನ್ನುವ ರೀತಿಯಲ್ಲಿ ತಪ್ಪಿಲ್ಲ, ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಈ ತಪ್ಪನ್ನು ಯಾರೂ ಮಾಡಬೇಡಿ. ಚಪ್ಪಲಿ ಹಾಕ್ಕೊಂಡು ನಾವು ಮಾಲೆ ಧರಿಸಿ ವ್ರತ ಮಾಡಿದ್ರೆ ಅದು ಏನು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಉದ್ದೇಶ. ನಿಮ್ಮ ಆಫೀಸಿಗೆ ರಜಾ ಹಾಕಿ, ನೀವು ಒಂದು ಮಂಡಲ ವ್ರತ ಮಾಡಲಿಕ್ಕೆ ಆಗಲ್ಲ ಅಂದರೆ ನಿಮ್ಮ ಶಕ್ತಿ ಅನುಸಾರ ಎಷ್ಟಿದೆಯೋ ಅಷ್ಟು ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.